ನಮಸ್ತೆ ಎಲ್ಲರಿಗೂ. ನಿನ್ನೆ ಈ ಸಮಯದಲ್ಲಿ ಒಂದು ಗುಡುಗಿನ ವಾತಾವರಣ, ಆ ಗುಡುಗು ಬಂದ ಮೇಲೆ, ಗುಡುಗು ಮಿಂಚು ಬಂದ ಮೇಲೆ ಒಂದು ಮಳೆ ಬಂದು ತಂಪಾದ ವಾತಾವರಣ. ಇವತ್ತು ಬೆಂಗಳೂರಿನಲ್ಲೂ ಹಾಗೆ ಸಂಜೆ ಆಗುವಾಗ ತುಂಬ ಮಳೆ ಬಂತು. ಈಗ ಸ್ವಲ್ಪ ಕೂಲಾಗಿದೆ. ನನ್ನ ಪರಿಸ್ಥಿತಿನೂ ಅಷ್ಟೇ. ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ನಾನೊಂದು ಲೆವೆಲ್ ಆಫ್ ಕಂಟ್ರೋಲ್ ತಪ್ಪೋಗಿದೆ. ನಾನು ರಾತ್ರಿ 12 ಗಂಟೆಗೆ ಒಂದು ಲೈವ್ ವಿಡಿಯೋ ಮಾಡಿದ್ದೆ. ಏನಾದರೂ ಒಂದು ಪ್ರವೋಕ್ ಆದಾಗ ನಾನು ಸಡನ್ನಾಗಿ ರಿಯಾಕ್ಟ್ ಮಾಡ್ತೀನಿ. ಆ್ಯಕ್ಟ್ ಮಾಡೋದಲ್ಲ, ರಿಯಾಕ್ಟೇ ಮಾಡ್ತೀನಿ ನಾನು. ಅಂಥದ್ದೊಂದು ಘಟನೆ ನಿನ್ನೆ ಮೊನ್ನೆಯಿಂದ ಒಂದು 2 ದಿವಸದಿಂದ ಫೇಸ್ಬುಕ್ಕಲ್ಲಿ, ನನ್ನ ಫೇಸ್ಬುಕ್ ವಾಲಲ್ಲಿ ಆಗಿದೆ. ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಕಾರಣ ಗೊತ್ತಿರ್ಬೋದು, ತಪ್ಪು ನನ್ನದೇ, ಒಪ್ಪಿಕೊಳ್ತೀನಿ. ಆದರೆ ನಿಮಗೆ ಗೊತ್ತಿರ್ಬೋದು, ನಾನು ಈ ಹೋರಾಟದಿಂದ ಇವತ್ತೊಂದು ಕೆಲವೊಂದು ಕಾಲ್ ಬಂತು. ನನ್ನ ನಂಬರ್ ಒಂದು ಫೇಸ್ಬುಕ್ಕಲ್ಲೆಲ್ಲ ವೈರಲ್ ಆಗ್ತಾಯಿದೆ. ನೀವು ಯಾಕೆ ಹೋರಾಟದಿಂದ ಹೊರಗೆ ಬಂದಿದ್ದು ಅಂತ ನಾನು ಹೇಳಿದೆ. ನನಗೆ ಹೋರಾಟ ಮಾಡ್ಕೊಂಡು ಇರಲಿಕ್ಕೆ ಆಗಲ್ಲ. ನನಗೆ ಯಾರು ನೀವು ಕೇಳೋಕ್ಕೆ, ಸ್ವಲ್ಪ ರ್ಯಾಶಾಗಿ ಮಾತಾಡಿದೆ ನಾನು. ದಯವಿಟ್ಟು ಆ ವಿಷಯವನ್ನು ಇನ್ನು ಮಾತಾಡುವ ಅಗತ್ಯ ಇಲ್ಲ. ನನಗೇನಾದರೂ ತೊಂದರೆ ಆದರೆ ಅದನ್ನು ಬಂದು ನಾನಿಲ್ಲಿ ಹೇಳ್ತೀನಿ ಈ ಹೋರಾಟದಿಂದಾಗಿ. ವಿಷಯಕ್ಕೆ ಬರೋಣ. ಪ್ರವೋಕ್ ಆಗಿದ್ದು ಒಂದು ಫೋಟೋ. ನಮ್ಮ ಯೂಟ್ಯೂಬರ್ ಆದ ಆ ವ್ಯಕ್ತಿಗೆ ಇನ್ನೂ ಗೊತ್ತಿಲ್ಲ ಅನ್ನಿಸ್ತದೆ. ಜನತಾ ಏಜೆಂಟ್ ಅವರು ನಮ್ಮ ಲಾಯರ್ ಜೊತೆ ತೊಗೊಂಡ ಒಂದು ಫೋಟೋ ಜನತಾ ಏಜೆಂಟ್ನವ್ರು ಹಾಕಿದರು. ಅದನ್ನು ನೋಡಿ ಆ ಫೋಟೋವನ್ನು ತೆಗೆದು ನಾನೊಂದು ಪೋಸ್ಟ್ ಹಾಕಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. 2ನೇ ಘಟನೆ ಸ್ಟಾರ್ಟ್ ಮಾಡಿದ್ದು ನಾನೇ. ಆದರೆ ನನ್ನ ಸ್ವಭಾವದ ಪ್ರಕಾರ ನಿಮಗೆ ಹೇಳ್ತೀನಿ ನಾನು. ಯಾರಾದರೂ ಒಬ್ಬ ವ್ಯಕ್ತಿ ನನಗೆ ಏನಾದರೂ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅವನನ್ನು ಮತ್ತೆ ಮತ್ತೆ ಕಾಣುವಾಗ ನನಗೆ ಅದು ನೆನಪುಗಳು ರಿಕವರ್ ಆಗ್ತಾ ಇರುತ್ತೆ. ಅದರಲ್ಲಿ ಒಬ್ಬ ಯೂಟ್ಯೂಬರ್ ಜನತಾ ಏಜೆಂಟು. ಈ ಹಿಂದೆ ನಮ್ಮ ನಡುವೊಳಗೆ ಒಂದು ಸ್ವಲ್ಪ ಸಮಸ್ಯೆ ಆದಾಗ, ನಮ್ಮ ಫ್ಯಾಮಿಲಿ ಒಳಗೆ, ನಮ್ಮ ಸೌಜನ್ಯ ಹೋರಾಟಗಾರ ಒಳಗಡೆ ಒಂದು ಪ್ರಶಾಂತ್ ನಡುವೆ ಒಂದು ಸಮಸ್ಯೆ ಆದಾಗ, ಆ ವಿಚಾರ ವಾಟ್ಸಪ್ಪಲ್ಲಿದ್ದ ವಿಚಾರವನ್ನು ಯೂಟ್ಯೂಬಲ್ಲಿ ಹರಿಯಬಿಟ್ಟಿದ್ದು ಕೆಲವು ಯೂಟ್ಯೂಬರ್ಸು. ಒಂದು ಟ್ರೆಂಡ್ ಸೆಟ್ಟರ್ ಕನ್ನಡ, ಸೌತ್ ಇಂಡಿಯಾ ನ್ಯೂಸು, ಮತ್ತೊಂದು ಈ ಜನತಾ ಏಜೆಂಟ್. ಹಾಗೆಯೇ ನಮ್ಮ ದಿನೇಶ್ ಗಾಣಿಗರ ಒಂದು ನನ್ನ ಬಗ್ಗೆ ಆಡಿದ ಕೆಟ್ಟ ಒಂದು ವಿಡಿಯೋ ಕೂಡ ಇವರು ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಎಲ್ಲ ಯೂಟ್ಯೂಬರ್ಸ್ಗೆ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ವೆಯ್ಟ್ ಮಾಡಿ. ಫೆಬ್ರವರಿ 5ಕ್ಕೆ ನಮ್ಮ ನಡುವೊಳಗೆ ಆದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೊಂದು ಕ್ಲಾರಿಫಿಕೇಷನು. ನಮ್ಮ ಹೋರಾಟಗಾರ್ತಿಯಾದ ಪ್ರಸನ್ನಕ್ಕ ಮುಂದೆ ಬಂದು ಕ್ಲಾರಿಫಿಕೇಷನ್ ಕೊಡ್ತಾರೆ. ಅಲ್ಲಿವರೆಗೆ ಯಾವುದೇ ಒಂದು ವಿಡಿಯೋವನ್ನು ಆಡಿಯೋವನ್ನು ವೈರಲ್ ಮಾಡಬೇಡಿ ಅಂತ ಹೇಳಿದ್ರು. ಏನೋ ಒಂದು ವಾಯ್ಸ್ ರೆಕಾರ್ಡಿಂಗನ್ನು, ಕೆಲವೊಂದು ವಿಚಾರಗಳನ್ನು ಆಲ್ರೆಡಿ ಇವರು ಯೂಟ್ಯೂಬ್ಗೆ ಹರಿಯಬಿಟ್ಟು, ಅದು ನಮ್ಮ ಆಪೋಸಿಟ್ ಪಾರ್ಟಿ ಅಂದರೆ ಆವಾಗ ಈ ಸೌಜನ್ಯ ಹೋರಾಟಗಾರ ವಿರುದ್ಧ ಇದ್ದ ಪಾರ್ಟಿಗೆ ಒಂದು ಆಹಾರವಾಗಿ ಅದೊಂದು ದೊಡ್ಡ ವಿಷಯನೇ ಆಯಿತು. ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ನಾನು ಹೋರಾಟದಿಂದ ಹೊರಗೆ ಬಂದೆ. ಮತ್ತು ನಿಮ್ಗೆ ಗೊತ್ತಿರೋದು, ನಿರಂತರ ನನ್ನ ಮೇಲೆ ಟಾರ್ಗೆಟ್ ಆಯಿತು. ನಾನು ಬಿಟ್ಟು ಕೊಟ್ಟಿಲ್ಲ. ಒಂದು ದೊಡ್ಡ ಫೇಸ್ಬುಕ್ಕಲ್ಲಿ ಒಂದು ವಿವಾದ. ಫೇಸ್ಬುಕ್ಕಲ್ಲಿ ಇರಲಿಲ್ಲ ನಾನು, ಯೂಟ್ಯೂಬಲ್ಲೇ ಇದ್ದೆ. ನೆಕ್ಸ್ಟ್ ನನಗೆ ನನ್ನ ಈ ಸೌಜನ್ಯ ಹೋರಾಟಗಾರರ ದಿನೇಶ್ ಗಾಣಿಗರ ಕಡೆಯಿಂದ ನನಗೊಂದು FIR ಆದಾಗ, ಆ ಕಾಪಿಯನ್ನು ಶೈಲಜಾ ಅಮರನಾಥ್ ಹಂಚಿದುಕೊಂಡಿದ್ದಕ್ಕೆ ಅದಕ್ಕೆ ಬಂದ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕೆ ಅಂತಲೇ ನಾನು ಹೊಸ ಫೇಸ್ಬುಕ್ ಅಕೌಂಟ್ ಮಾಡಿದೆ. ಒಂದು 10 ದಿವಸದಲ್ಲೇ ನನಗೆ 2,500 ಫಾಲೋವರ್ಸ್ ಆಗಿದ್ದಾರೆ ಕಾಂಟ್ರವರ್ಸಿಯಿಂದಾಗಿ. ಆ ವಿಚಾರ ಬೆಳೀತಾ ಹೋಯಿತು. ಮತ್ತು ರವಿ ನಿಟ್ಟೆ ಅವರ ಒಂದು ಫೋಟೋ ಅವರೇ ಕಳಿಸಿದ್ರು ನನಗೆ. ರವಿ ನಿಟ್ಟೆ, ಪ್ರಶಾಂತ್ ಮತ್ತು ಶೈಲಜಾ ಅಮರನಾಥ್ ಇರೋ ಫೋಟೋ. ವಾಸ್ತವ ಹೇಳ್ತಾ ಇದ್ದೀನಿ, ಇದನ್ನು ನೋಡಿ ಇನ್ನೂ ಉರ್ಕು ಅಂತ ಹೇಳಿದರು. ಆಗ ದೇವಸ್ಥಾನದಲ್ಲಿದ್ದೆ ನಾನು. ಆ್ಯಕ್ಚುಲಿ ನನಗೆ ಸಿಟ್ಟು ಬಂದಿದ್ದು ರವಿ ನಿಟ್ಟೆ ಅವರ ಮೇಲೆ. ಹಲವಾರು ಬಾರಿ ನನ್ನ ಪ್ರಶಾಂತದ ಕಾಂಟ್ಯಾಕ್ಟ್ ಇದೆ, ಶೈಲಜಾ ಅಮರನಾಥ್ ಯಾರು ಹೇಳಿದ್ರು ನನಗೆ ಗೊತ್ತೇ ಇಲ್ಲ ಅಂದು. 1 ತಿಂಗಳ ಹಿಂದೆ ಅಷ್ಟೇ ಅವರಿಬ್ಬರು ಭೇಟಿಯಾಗಿ ಬಂದಿದ್ದಾರೆ. ದೇ 3 ಆರ್ ಇನ್ ಕಾಂಟ್ಯಾಕ್ಟ್. ಶೈಲಜಾ ಹೇಳ್ತಾರೆ, ನನಗೆ ಅವರೇನು ಅಷ್ಟು ಪರಿಚಯ ಇಲ್ಲ, ಒಮ್ಮೆ ಬಂದು ಹೋಗಿದ್ರಷ್ಟೇ. ನಾನು ಪ್ರಶಾಂತ್ ಜೊತೆ ಹೆಚ್ಚು ಮಾತಾಡಿಲ್ಲ ಆ ಪಾಡ್ಕಾಸ್ಟ್ ವಿಷಯದ ಬಗ್ಗೆ ಮಾತ್ರ ಅಂತ. ಬಟ್ ಅವರು ಪಾಡ್ಕಾಸ್ಟ್ ಮಾಡಿದ ಟೈಮ್ ಮತ್ತು ನನ್ನ ಇಶ್ಯೂಸ್ ಆದ ಟೈಮು ಒಂದೇ ಇತ್ತು. ಅವರ ಟ್ರೈಲರ್ ಬಿಡುಗಡೆ ಆದ ಕೂಡಲೇ ನಾನು ಕುಂದಾಪುರಕ್ಕೆ ಹೋಗಿ, ಬ್ರಹ್ಮಾವರಕ್ಕೆ ಹೋಗಿ ಅವರಿಗೆ ಕೇಳಿದೆ, ನನ್ನ ಬಗ್ಗೆ ನೀವು ಏನು ಮಾತಾಡಿದ್ದೀರಿ, ನಿಮ್ಮ ಬಗ್ಗೆ ಏನೂ ಮಾತಾಡಿಲ್ಲ ಅಂದರು. ನಿನ್ನೆ ಆ ಫೋಟೋದಿಂದ ನಾನು ಪ್ರವೋಕ್ ಆಗಿ ಹಲವಾರು ಅವರು ಹಾಕಿದ ಒಂದು ಚಾಲೆಂಜ್, ನೀನು ಒಂದೇ ಅಪ್ಪನೇ ಹುಟ್ಟಿದೆ, ಒಂದೇ ಒಂದು ಫೋಟೋ ಹಾಕಿ ನೋಡು ಅಂತ. ಒಂದಲ್ಲ 10 ಫೋಟೋ ಹಾಕಿ ಬೇಕಾಬಟ್ಟಿ ಬರೆದು ನಾನು ಫೇಸ್ಬುಕ್ಕಲ್ಲಿ ಹಾಕಿದೆ. ಆ್ಯಕ್ಚುಲಿ ಐ ಸ್ಪಾಯ್ಲ್ಡ್ ಮೈ ಎಂಟೈರ್ ಡೇ ಎಸ್ಟರ್ಡೇ. ನನಗೆ ತುಂಬ ಕೆಲಸ ಇತ್ತು ಮಾಡೋಕ್ಕೆ. ಅದೆಲ್ಲ ಕೆಲಸವನ್ನು ಬದಿಗಿಟ್ಟು ನಾನು ಫೇಸ್ಬುಕ್ ಹಿಂದೆ ಹೋದೆ. ಯಾಕೆಂದರೆ ನನ್ನ ನೇಚರ್ ಅದು. ಒಬ್ಬರ ಹಿಂದೆ ನಾನು ಬೆನ್ನತ್ತಿ ಹೋದೆ ಅಂತ ಹೇಳಿದರೆ ನಾನು ಬಿಡೋದೇ ಇಲ್ಲ ಕೊನೆ ತನಕ. ಅದು ಮಿತಿ ಮೀರಿ ಹೋಯಿತು. ಎಲ್ಲಿ ಅಂತ ಹೇಳಿದರೆ, ನನಗೆ ಪ್ರವೋಕ್ ಆಗಿದೆ ಇಷ್ಟೇ. ನಾನು ಯಾವತ್ತೂ ಕೂಡ ಹೋರಾಟದಲ್ಲಿ ಆಗಲಿ, ಫೇಸ್ಬುಕ್ಕಲ್ಲಿ ನನ್ನ ಪರ್ಸ್ನಲ್ ಲೈಫನ್ನು ಆದಷ್ಟು
ತರೋದಿಲ್ಲ, ಬೇಡ ಅಂತ. ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿಯನ್ನು. ಯಾಕಂದರೆ ನನ್ನ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಅಲ್ಲ, ಅವರು ನನ್ನಷ್ಟು ಸ್ಟ್ರಾಂಗ್ ಅಲ್ಲನೇ ಅಲ್ಲ, ತುಂಬ ವೀಕ್ ಮೈಂಡೆಡ್. ಇಂಥದ್ದೇನಾದರೂ ಪೋಸ್ಟ್ ವೈರಲ್ ಆದರೆ, ಏನಾದರೂ ಎಡಿಟೆಡ್ ಆಗಿದ್ದರೆ ನನಗೆ ಮತ್ತೆ ಆ ಮನೆಯವರಿಗೆ ಮುಖ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯವರು ನನ್ನನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ, ಯಾಕಂದರೆ ಅನಿತನಿಗೆ ಹೇಗೋ ಗೊತ್ತು, ಅನಿತಾ ಹೇಗೆ ಅಂತ ನನ್ನ ಮನೆಯವರಿಗೆ ಗೊತ್ತು. ಬಟ್ ನಾನು ಹೋದ ಮನೆಗೆ ಅವರು ಸ್ವಲ್ಪ ನಮಗೆ ಕಂಪೇರ್ ಮಾಡಿದರೆ ತುಂಬ ಫಾರ್ವರ್ಡೆಡ್ ಅಲ್ಲ ಅವರು. ಸೊ ಸಣ್ಣ ಸಣ್ಣ ವಿಷಯನೂ ತುಂಬ ಹರ್ಟ್ ಆಗುತ್ತೆ. ಸೊ ಆದಷ್ಟು ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ಎಲ್ಲರನ್ನ. ಈ ಹೋರಾಟಕ್ಕೆ ಬಂದ ಮೇಲೆ ತುಂಬ ರಿಲೇಷನ್ಶಿಪ್ ಬ್ರೇಕ್ ಆಗಿದೆ ನಮ್ಮ ಕುಟುಂಬದೊಳಗೇ. ಸರಿ ಆಗಬೇಕಿನ್ನು ಒಂದು ಹಂತಕ್ಕೆ ಸರಿ ಆಗ್ತಾಯಿದೆ. ಯಾಕಂದ್ರೆ ನಾನು ಹೋರಾಟದಿಂದ ಬಂದ ಮೇಲೆ ಅವರಿಗೊಂದು ನೆಮ್ಮದಿ ಅಂತ ಇದೆ. ಆದ್ರೂ ನನಗೆ ಒಂದು 2-3 ತಿಂಗಳು ತುಂಬ ಸಮಸ್ಯೆ ಆಯಿತು, ಅದೆಲ್ಲರೂ ಗೊತ್ತಿದ್ದ ವಿಚಾರ. ಸೊ ನನಗೆ ಫೈನಲಿ ಒಂದು ತಾರಕಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕ್ಲೈಮ್ಯಾಕ್ಸಿಗೆ ಹೋಯ್ತದು. ಹೋಗಿ ಮಿತಿಮೀರಿ ಶೈಲಜಾ ಅಮರ್ನಾಥ್ ಕೂಡ ನನಗೆ ಚಾಲೆಂಜ್ ಮಾಡಿದರು, ಬರ್ತೀನಿ, ಅವ್ರು ಬೆಂಗಳೂರಲ್ಲೇ ಇದ್ದರು, ಬರ್ತೀನಿ, ನಿನ್ನ ಮನೆ ಅಡ್ರೆಸ್ ಹೇಳು ಅಂತ. ಆ್ಯಕ್ಚುಲಿ ಅವ್ರು ಹೊರಟಿದ್ದಾರೆ, ನಾನು ಸಹ ವೆಯ್ಟ್ ಮಾಡ್ತಾಯಿದ್ದೆ. ರಾತ್ರಿ 12 ಗಂಟೆ ಸುಮಾರಿಗೆ ಮತ್ತೆ ಒಂದು ಕ್ಷಣ ನಾನೊಂದು ವೀಡಿಯೋದಲ್ಲಿದ್ದೆ, ಒಂದು ಫೋನ್ ಕಾಲಲ್ಲಿ ಮುಗಿಯಬೇಕಾಗಿದ್ದ ವಿಷಯ ಇದು. ಇವತ್ತಲ್ಲ, ಅವತ್ತಿನಿಂದಲೇ ನನಗೆ ಅವರ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಕೆಲವರಲ್ಲಿ ಟ್ರೈ ಮಾಡಿದೆ, ಮತ್ತೆ ನನಗೆ ಬೇಡ ಅನ್ನಿಸ್ತು. ಮೆಸೆಂಜರಲ್ಲಿ ಕೂಡ ನಾನು ಕಾಲ್ ಮಾಡುವಷ್ಟು ಫೇಸ್ಬುಕ್ ಕೂಡ ಇರಲಿಲ್ಲ ನನಗೆ. ಸೊ ಡೈರೆಕ್ಟ್ ನನಗೆ ಅವರದೊಂದು ಕಮ್ಯುನಿಕೇಷನ್ ಆಗಲೇ ಇಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾ ಹೋಯಿತು. ವೀಡಿಯೋಕ್ಕೆ ವೀಡಿಯೋ, ಆಡಿಯೋಕ್ಕೆ ಆಡಿಯೋ, ವೈರಲ್ಗೆ ವೈರಲ್ ಎಲ್ಲ ಆಯ್ತಾ ಹೋಯಿತು. ಸೊ ಆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನನ್ನ ಮನೆಗೆ ಬರ್ತೇನೆ ಅಂತ ಚಾಲೆಂಜ್ ಮಾಡಿದ್ರು. ನಾನು ನೋಡಿಯೇ ಬಿಡೋಣ ಅಂದೆ. ಲಾಸ್ಟ್ ಮೊಮೆಂಟಿಗೆ ಅವರೇ ಮನಸ್ಸು ಚೇಂಜ್ ಮಾಡಿ ಕಾಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಜಗಳ ಆಯಿತು ನನಗೆ ಫೋನಲ್ಲಿ. ಮತ್ತೆ ಅವರೇ ಅರ್ಥ ಮಾಡಿಕೊಂಡು ಒಂದು ಕ್ಷಣ ನನ್ನಲ್ಲಿ ಮಾತಾಡಬೇಕು, ಕೂಲಾಗಿ ಮಾತಾಡಿದ್ರು. ವಿಷಯವನ್ನು ಬೆಳಿಗ್ಗೆ ಇವತ್ತು 3 ಗಂಟೆ ತನಕ, ಐ ಥಿಂಕ್ 3 ಗಂಟೆ ತನಕ ನಾವು ಮಾತಾಡಿದ್ದೀವಿ. 1-2 ಗಂಟೆ ಹೊತ್ತು ತುಂಬ ಮಾತಾಡಿದ್ದೀವಿ ವಿಚಾರಗಳನ್ನು. ನಾನು ಸ್ಟಾರ್ಟಿಂಗಿಂದ ಅವರಿಗೆ ಗೊತ್ತಿಲ್ಲ, ಈ ಹೋರಾಟದ ವಿಷಯ ಆಗಲಿ, ನಾನು ಇದ್ದ ವಿಷಯ, ಹೊರಗೆ ಬಂದ ವಿಷಯ ಎಲ್ಲ ಇವರಿಗೆ ಗೊತ್ತಿಲ್ಲ. ಏನೋ ಸುಜಾತ ಭಟ್ಟದು ವೀಡಿಯೋ ಮಾಡುವಾಗ ಅದಕ್ಕೆ ನಾನು ಕೊಟ್ಟ ಒಂದು ಕೌಂಟ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಯುದ್ಧ. ಫೇಸ್ ಟು ಫೇಸ್ ಮಾತಾಡಿದರೆ, ಅಲ್ಲಂದರೆ ಕಾಲಲ್ಲಿ ಮಾತಾಡಿದರೆ ಮುಗಿಯೋ ವಿಷಯ ಅದು. ಅದೊಂದು 3 ತಿಂಗಳು ಹೇಳ್ಕೊಂಡು ಹೋಯಿತು. ಇರಲಿ, ಕೊನೆಗೇನಾಯಿತು, ನನ್ನಲ್ಲಿ 2 ಗಂಟೆ ಹೊತ್ತು ಮಾತಾಡಿದರು. ನಾನು ಎಲ್ಲ ಸ್ಟೋರಿಯನ್ನು ಹೇಳಿದೆ. ಸೊ ಅವರು ಪ್ರಸನ್ನಕ್ಕ ಥರನೇ ಕಾಳಜಿ ವಹಿಸಿ, ಏನಾಯಿತು ನಿಂದು ಮತ್ತು ಪ್ರಶಾಂತ್ ನಡುವೆ ಎಲ್ಲ ವಿಷಯನ ನಾನು ಇದ್ದ ಹಾಗೆ ಹೇಳಿದೆ. ಇವರು ಹೇಳುವಂಥ ಅವರು ನೋಡಿದ್ದಾರೆ, ಈ ಅಣ್ಣ ಬಂಡು ನನ್ನ ಬಗ್ಗೆ, ನಮ್ಮ ಬಗ್ಗೆ ಬರೆದಿದ್ದು ಚಾಟ್ಗಳೆಲ್ಲ ಅವರ ಗಮನಕ್ಕೂ ಬಂದಿದೆ. ಅವರು ಅದನ್ನು ನಂಬಿಲ್ಲ ಅಂದರು. ಅವರು ನನ್ನ ಸ್ವಭಾವ ನೋಡಿದರೆ, ನೀನು ಮಾತಾಡ್ತೀಯ ಅಷ್ಟೇ, ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸೊ ಏನು ಮಾಡಬೇಕು, ನನ್ನಿಂದ ಏನು ಸಹಾಯ. ಆ್ಯಕ್ಚುಲಿ ನಮ್ಮಿಬ್ಬರ ವಿಷಯ ರಿಸಾಲ್ವ್ ಆಗಿತ್ತು ನಿನ್ನೆ ಮಾತುಕತೆಯಲ್ಲಿ. ಆದ್ರೂ ಅವರು ನನ್ನ ಮೇಲೆ ಕಾಳಜಿ ಮೇಲೆ ಪ್ರಶಾಂತಲ್ಲಿ ನಾನು ಮಾತಾಡಿಸ್ತೀನಿ ಅಂದರು. ಕೊನೆಗೆ ಇವತ್ತು ಬೆಳಿಗ್ಗೆನೂ ನನಗೆ ಕಾಲ್ ಮಾಡಿದರು 7 ಗಂಟೆಗೆ. ಬೆಂಗಳೂರಲ್ಲೇ ಇದ್ದರು ಅವರು. ಆ್ಯಕ್ಚುಲಿ ಮೀಟ್ ಆಗ್ಬೋದು ಅಂತ ಹೇಳಿದರು. ಇಲ್ಲ, ಅದು ಮೀಟ್ ಆಗೋ ಅಗತ್ಯ ಈಗ ಇಲ್ಲ, ಯಾಕಂದರೆ ಅವ್ರು ತುಂಬ ದೂರದಲ್ಲಿದ್ದಾರೆ, ನನಗೂ ತುಂಬ ಕೆಲಸ ಇತ್ತು ಇವತ್ತು. ಸೊ ಆ ಮೀಟ್ ಆಗೋ ಅಗತ್ಯ ಇಲ್ಲ, ನಾನು ಮಾತಾಡಿಸ್ತೀನಿ ಅಂದರು. ಬೆಳಿಗ್ಗೆ 7 ಗಂಟೆ ನನಗೊಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡಿದರು. ಆಮೇಲೆ ಮತ್ತೊಮ್ಮೆ ಕಾಲ್ ಮಾಡಿದರು. 10:30 ಸುಮಾರಿಗೆ ಪ್ರಶಾಂತ್ ನಿಮಗೆ ಕಾಲ್ ಮಾಡ್ತಾರೆ, ಪ್ರಶಾಂತಿ ನನಗೆ ಕಾಲ್ ಮಾಡ್ತಾರೆ, ನಾನು ಮಾತಾಡಿಸ್ತೀನಿ ಅಂದರು. ಅವರು ಹೇಳಿಕೆ ಕೊಟ್ಟ ಪ್ರಕಾರ ಸುಮಾರು 10:38ಕ್ಕೆ ನನಗೆ ಪ್ರಶಾಂತ್ ಕಾಲ್ ಮಾಡ್ತಾರೆ. 40 ನಿಮಿಷ ನಾವು ಮಾತಾಡಿದ್ವಿ. ನಾನು ಹೇಳಿದ್ದೀನಿ, ಶೈಲಜಾ ನೀವು ಕೂಡ ಕಾನ್ಫರೆನ್ಸಲ್ಲಿ ಇರಬೇಕು. ಶೀಸ್ ಎ ಕೌನ್ಸಿಲರ್, ಶೀಸ್ ಎ ಲಾಯರ್, ಸೊ ನಿಮಗೂ ಕೂಡ ಸಜೆಸ್ಟ್ ಮಾಡ್ಬೋದು. ಅದೇನು ಅಷ್ಟು ಅವರಿಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ, ನನಗೆ ಆ ಟೋನಲ್ಲಿ ಗೊತ್ತಾಗುತ್ತೆ, ನನಗೂ ಇದೆ, ಇಬ್ಬರಿಗೂ ಆಗಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಂದು ಕ್ಲಾರಿಫಿಕೇಷನ್ ಕೊಟ್ಟು ಅದು ಆ್ಯಕ್ಚುಲಿ ರಿಸಾಲ್ವ್ ಆಗಿತ್ತು. ಮತ್ತು ಈ ಥರ್ಡ್ ಪಾರ್ಟೀಸಿಂದ ಕ್ರಿಯೇಟ್ ಆಗಿರುವ ಅನ್ನೆಸೆಸರಿ ಕಾಂಟ್ರವರ್ಸೀಸು ಅವರು ಬಿಟ್ಬಿಟ್ಟಿದ್ದು, ಅವರು ಯಾವುದನ್ನು ತಲೆಗೆ ತೊಗೊಂಡಿರಲಿಲ್ಲ. ಬಟ್ ನನಗೆ ಹರ್ಟ್ ಆಯ್ತು ಅದು ತುಂಬ. ಯಾಕಂದರೆ ಎಲ್ಲ ಹೋರಾಟಗಾರರು ನನ್ನ ಎಗೇನ್ಸ್ಟ್ ನಿಂತಾಗ, ಒಬ್ಬರು ನನ್ನ ಸಪೋರ್ಟ್ಗೆ ನಿಲ್ಲದಿದ್ದಾಗ, ನನಗೆ ಅವತ್ತು ಡಿ ಗ್ಯಾಂಗ್ ಅಷ್ಟು ಅಟ್ಯಾಕ್ ಮಾಡಿದ್ರೂ ನನಗೆ ಎಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಅವರು ಎಷ್ಟು ಅಶ್ಲೀಲ ಎಡಿಟ್ಗಳನ್ನು ಮಾಡಿದ್ದಾರೆ, ಎಷ್ಟು ಪೋಸ್ಟ್ ಆಗ್ತಿದ್ರು, ಎಷ್ಟು ಇದಾದ್ರೂ ನನಗೆ ಪ್ರಾಬ್ಲಮೇ ಆಗಲಿಲ್ಲ. ಯಾಕಂದರೆ ನನ್ನ ಜೊತೆ ಸಪೋರ್ಟ್ ಮಾಡಲಿಕ್ಕೆ ಸೌಜನ್ಯ ಹೋರಾಟಗಾರ ಒಂದು ದೊಡ್ಡ ಟೀಮ್ ಇತ್ತು. ಬಟ್ ಈ ಸಲ ನನಗೆ ಒಂಟಿಯಾಗಿ ಹೋರಾಟ ಮಾಡಬೇಕಾಗಿ ಬಂತು. ಈ ಬುರುಡೆ ಗ್ಯಾಂಗ್, ಈ ತಿಮ್ರೋಡಿ ಟೀಮ್ ಎಗೇನ್ಸ್ಟು ಗೊತ್ತಿಲ್ಲದವರೇನೆಲ್ಲ, ಗೊತ್ತಿದ್ದವರೇ, ತುಂಬ ಆತ್ಮೀಯರೆನಿಸಿದವರೇ ಹಿಂದೆ ಚೂರಿ ಹಾಕಿದ್ದು. ಅವರಿಗೆ ಗೊತ್ತಿತ್ತು ನನ್ನ ಸ್ವಭಾವ ಹೇಗೆ ಅಂತ, ಕೆಣಕಬಾರ್ದು ಅಂತ. ಆದರೂ ಕೆಣಕಿ ಹೋದರು. ಇದು ರಾಮಾಯಣ ಮಹಾಭಾರತದಲ್ಲಿ ಇರ್ತಾರಲ್ಲ ಮಂತಾರೆ, ಕೈಕೇಯಿ ಅಂತವರು. ಸೊ ಇಂಥೊಂದು ಹೆಂಗಸರು ಅದರಲ್ಲಿದ್ದು, ಒಬ್ಬಳು ಹೆಂಗಸು, ಎಲ್ಲ ಹೆಂಗಸರ ಬಗ್ಗೆ ಹೇಳೋದು ಬೇಡ, ಒಂದು 4-5 ಜನ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ತುಂಬ ತುಳಿಲಿಕ್ಕೆ ನೋಡಿದರು. ಅನಿತಾ ಯಾರಿಗೂ ಬಗ್ಗೋಳಲ್ಲ, ಎಷ್ಟು ತುಳಿತಾರೆ ಅಷ್ಟು ಬೆಳೀಲಿಕ್ಕೆ ಟ್ರೈ ಮಾಡ್ತೀನಿ. ಚಾಲೆಂಜಾಗಿ ತಗೊಂಡೆ.
ಕೋರ್ಟು ಕೇಸು ಫೈನಲ್ ಪೊಲೀಸ್ ಸ್ಟೇಷನ್ 2 FIR ಮಾಡಬೇಕಾಗಿ ಬಂತು ನನಗೆ. ದಿನೇಶ್ ಗಾಣಿಗ ಕೂಡ ಒಬ್ಬರೇ ನನ್ನನ್ನು ತೇಜೋವಧೆ ಮಾಡಿದ್ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ದಿನೇಶ್ ಗಾಣಿಗ ಎಂಬ ವ್ಯಕ್ತಿ. ಮತ್ತು ತಲೆಬುಡ ಇಲ್ಲದ, ಎಜುಕೇಷನ್ ಇಲ್ಲದ, ಅನ್ಕಲ್ಚರ್ಡ್ ಸ್ವಲ್ಪ ಜನಗಳು ಇವರ ಜೊತೆ ಸೇರಿಕೊಂಡ್ರು. ಎಲ್ಲ ಸ್ಟಾರ್ಟ್ ಆಗಿದ್ದು ಮುಂಬೈಯಿಂದ. ಮುಂಬೈ ಬುರುಡೆ ಗ್ಯಾಂಗಿನ ಶೆಟ್ರ ಟೀಮು, ನಾನು ಹೇಳ್ತೀನಿ, ಎಲ್ಲ ಶೆಟ್ರಲ್ಲ, ಸುರೇಶ್ ಶೆಟ್ಟಿ ಅಯ್ಯಾಡಿಯ ಶಿಷ್ಯನಾದ ಅಣ್ಣ ಬಾಂಡ್, ಮತ್ತು ಆ ಒಂದು ಟೀಮು, ಮುಂಬೈದೊಂದು ಟೀಮು. ಮತ್ತು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟವರು ಇರ್ಬೋದು, ಈ ಕಡೆ ಉಜಿರೆ ಅವರು, ಅಲ್ಲಿರೋ ಎಂಥರು ಇರ್ಬೋದು. ಏನೇ ಆಗಲಿ, ಕೊನೆಗೆ 2ನೇ ಒಂದು ಜಾಗತಿಕ ಮಹಾಯುದ್ಧ ಅಂತ ಹೇಳ್ಬೋದು. ರವಿ ನಿಟ್ಟೆ ಅವರ ಮೇಲೆ ನನಗೆ ಇನ್ನೂ ಕೋಪ ಇದೆ. ನನ್ನ ಯಾವುದೇ ಮೆಸೇಜ್ಗೆ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಹಿ ಚೀಟೆಡ್ ಮೀ, ವೆರಿ ನೈಸ್ಲಿ ಹಿ ಚೀಟೆಡ್ ಮೀ. ನನಗೆ ಪ್ರಶಾಂತದ್ದು ಕಾಂಟ್ಯಾಕ್ಟೇ ಇಲ್ಲ ಅಂದ್ಕೊಂಡು 1 ತಿಂಗಳ ಮೊದಲು ಪ್ರಶಾಂತ್ ಮತ್ತು ಶೈಲಜಾ ಅಮರನಾಥನ್ನ ಮೀಟಾಗೆ ಬಂದಿದ್ದಾರೆ. ಸುಳ್ಳು ಹೇಳಿದರೆ ಅನಿತಾ, ನಾನು ಹೇಗೆಂದರೆ ಸತ್ಯ ನ್ಯಾಯ ಧರ್ಮ ಇದು ನಂದು, ಎಷ್ಟು ಪಾಲಿಸ್ತೇನೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದರೆ ನನಗೆ ಖಂಡಿತ ಆಗಲ್ಲ. ಅನ್ಯಾಯ ಆದ್ರೂ ತಡೆಯಲ್ಲ. ಧರ್ಮ ನನ್ನ ಆತ್ಮಸಾಕ್ಷಿಗೆ ನಾನು ಪಾಲಿಸಿದ್ದೀನಿ. ಕೆಲವರನ್ನು, ತುಂಬ ಜನನ ನಾನು ತುಂಬ ಹರ್ಟ್ ಮಾಡಿದ್ದೀನಿ. ಇದು ಇವತ್ತು ಅಂತಲ್ಲ, ನನಗೆ ಮೊದಲೇ ಚಿಕ್ಕಂದ ಎಷ್ಟೋ ರಿಲೇಷನ್ಶಿಪ್ ನಾನು ಪ್ರಶಾಂತ್ ಅವ್ರ ಇಂಟರ್ವ್ಯೂಯಲ್ಲಿ ಹೇಳಿದೆ, ನಿಮಗೆ ಯಾಕೆ ಇಷ್ಟು ಸಿಟ್ಟು ದ್ವೇಷ, ಕೊನೆಗೆ ಅದಕ್ಕೆ ಬಲಿಪಶು ಆಗಿದ್ದು ಪ್ರಶಾಂತೆ. ಬಹಳಷ್ಟು ರಿಲೇಷನ್ಶಿಪ್ಪನ್ನು ನಾನು ಕಳ್ಕೊಂಡಿದ್ದೀನಿ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಕಳ್ಕೊಂಡಿದ್ದು ಈ ಹೋರಾಟದಲ್ಲಿ, ನನ್ನ ಸಿಟ್ಟಿನಿಂದಾಗಿ ಪ್ರಶಾಂತ್ ಅವರನ್ನು. ಅಂತ ಇಂಥ ಒಂದು ಮಾತುಕತೆ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಆಯಿತು. ಶೈಲಜಾ ಅವರಿದ್ದರು, ಇಬ್ಬರು ಅವರವರ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಅವರಿಗೆ ನನ್ನಿಂದಾಗಿ ತುಂಬ ತೊಂದರೆ ಆಗಿದೆ. ಯಾಕಂದರೆ ಅವರಿಗೆ ಅವರದ್ದೇ ಆದ ಒಂದು ಸೋಷಲ್ ಇಮೇಜು, ಸ್ಟ್ಯಾಟಸ್ಸು ಆ ಊರಲ್ಲಿತ್ತು. ನಾನು ಅವರಿಗೆ ಹೋಗಿ ಗಲಾಟೆ ಮಾಡಿದ್ದು, ವಿಚಾರ ಕೇಳಿದ್ದು ಏನಿಲ್ಲ, ಸಿಂಪಲ್. ಅವರ ಹಠ ಸ್ವಲ್ಪ ಬಿಟ್ಟಿದ್ದರೆ ಸರಿ ಆಗ್ತಿತ್ತು. ನಾನು ಸಾರಿ ಕೇಳಿದ ಮೇಲೂ ಅವರು ನನ್ನಲ್ಲಿ ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ನನ್ನಿಂದಲೂ ಹರ್ಟ್ ಆಗಿದೆ. ಅವರು ಕೆಲವು ಹೋರಾಟಗಾರರಿಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಿದ್ದಾರೆ. ಇವರು ಅದನ್ನು ದೊಡ್ಡದು ಮಾಡಿ ಫೇಸ್ಬುಕ್ಕಲ್ಲಿ ಇದರಲ್ಲಿ ನನ್ನನ್ನು ಕೆಣಕಲಿಕ್ಕೆ ಬಂದಿದ್ದಾರೆ. ನನಗೆ ಥರ್ಡ್ ಪಾರ್ಟೀಸ್ ಎಕ್ಸ್ಪ್ಲನೇಷನು ಅವರ ಇದು ಇನ್ನು ಅಂಟಿಲ್ ಇವತ್ತು ನನಗೆ ಕ್ಲಾರಿಫೈ ಫೈನಲ್ ಆಯಿತು. 40 ನಿಮಿಷ ಸುಮಾರು ನಾನು ಮತ್ತು ಪ್ರಶಾಂತ್ ಮಾತಾಡಿದ್ವಿ. ಆ ಎಲ್ಲ ವಿಚಾರಗಳನ್ನು ಬಗೆಹರಿಸ್ಕೊಂಡಿವಿ. ನನಗೆ ಒಳ್ಳೆಯದೇ ಹಾರೈಸಿದ್ದು, ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿದೆ. ನೀವು ಅಂದುಕೊಳ್ಳೋ ಪ್ರಕಾರ ನಮ್ಮ ನಡುವೆ ಯಾವುದೇ ಸಂಬಂಧಗಳು ಇಲ್ಲ. ಅದು ನಾನು ಈ ಮೂಲಕ ಕ್ಲಾರಿಫೈ ಕೊಡ್ತೀನಿ. ಇನ್ನೂ ನಿಮ್ಮ ದೃಷ್ಟಿಕೋನದಿಂದ ನೋಡಿ, ಆ್ಯಸ್ ಎ ಗುಡ್ ಫ್ರೆಂಡ್, ಆ್ಯಸ್ ಎ ಗುಡ್ ಒಬ್ಬ ಹಿತೈಷಿಯಾಗಿ, ನನ್ನೊಬ್ಬ ವೆಲ್ ವಿಷರಾಗಿ, ನನ್ನೊಬ್ಬ ಗುರುವಾಗಿ ಕ್ಲೋಸ್ಲಿ ನಾವು ಕಾಂಟ್ಯಾಕ್ಟ್ ಆಗಿದ್ದು ತುಂಬ 1-1.5 ತಿಂಗಳ 2 ತಿಂಗಳ ಕಾಲಾವಕಾಶ. ಬಟ್ ಅದರಲ್ಲಿ ಬಹಳಷ್ಟು ನಾನು ವಿಚಾರಗಳನ್ನು ಅವರಿಂದ ತಿಳ್ಕೊಂಡೆ. ಸೊ ಆಲ್ ಆಫ್ ಸಡನ್ ಅವರು ನನ್ನಿಂದ ಹಿಂದೆ ಸರಿದಾಗ ಅವರ ಪರ್ಸ್ನಲ್ ರೀಸನ್, ಅವರಿಗಾದ ಒಂದು ಹೆಲ್ತ್ ಇಶ್ಯೂಸು, ನಾನು ಸ್ವಲ್ಪ ಗಡಿಬಿಡಿ ಮಾಡಿ ಮಾತಾಡಿದ ಕೆಲವು ವಿಚಾರಗಳು ಸರಿದಾಗ ಎಟ್ ಎ ಟೈಮ್ ಅದಕ್ಕೆಲ್ಲರೂ ನನಗೆ ಬೇರೆ ಬೇರೆ ಅರ್ಥ ಕಲ್ಪಿಸಿದಾಗ ಒಂದು ಸಿಚುವೇಷನಲ್ಲಿ ನನಗೆ ಅದನ್ನು ಫೇಸ್ ಮಾಡಲಿಕ್ಕಾಗಿಲ್ಲ. ಆ ಬೇಸರ, ನನ್ನ ಮನಸ್ಸಿನೊಳಗಿದ್ದ ಬೇಸರ ಅದೊಂದು ಆಕ್ರೋಶವಾಗಿ ವ್ಯಕ್ತವಾಯಿತು. ನಾನು ತಾಳ್ಮೆ ತಪ್ಪಿದರೆ ನನ್ನ ಕಂಟ್ರೋಲ್ ನನ್ನ ಕೈಲಿರಲ್ಲ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ನನ್ನ ಮನೆಯವರಿಗೆ, ನನ್ನ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತು. ಆದಷ್ಟು ನನ್ನನ್ನು ಕೆಣಕದಿರಲಿಕ್ಕೆ ನೋಡ್ತಾರೆ, ಎಲ್ಲರೂ ಪ್ರೀತಿಯಿಂದಲೇ ಮಾತಾಡಿಸ್ತಾರೆ. ಸೊ ಅದೊಂದು ಅತಿರೇಕ ಇದಕ್ಕೆ ಹೋಯಿತು. ಅದು ಅವರ ಮೌನವೇ ಅದಕ್ಕೆ ಕಾರಣ ಅಂತ ಹೇಳ್ತೀನಿ. ಎಲ್ಲ ವಿಷಯಗಳು ಅಷ್ಟೇ ಜನರಲ್ ಆಗಿ ಒಂದು ಮಾತಿನಲ್ಲಿ ಬಗೆಹರಿಯುವ ಸಮಸ್ಯೆಗಳಿದು. 3ನೇವರು ಇಂಟರ್ಫಿಯರ್ ಆದ್ರೇ ಸಮಸ್ಯೆ ಆಗಿರೋದು. ಏನಿರಲಿ, ಅದಕ್ಕೊಂದು ಅಂತ್ಯ ಆಗಿದೆ. ಇನ್ನು ನಾನು ಅಫಿಷಿಯಲಿ ಈ ಮೂಲಕ ಕ್ಲಾರಿಫಿಕೇಷನ್ ಕೊಡ್ತೀನಿ. ನಾನು ಆದಷ್ಟು ತಪ್ಪಿ ಎಲ್ಲಿಯಾದರೂ ಬರ್ಬೋದು. ಸೌಜನ್ಯ ಹೋರಾಟಗಾರ ಇದು ನಾನು ಬಿಡೋದಿಲ್ಲ. ನಾನು ಬುರುಡೆ ಗ್ಯಾಂಗಿನ ವಿರುದ್ಧ ಹೋರಾಟ ನಂದು ಮುಂದುವರಿಯುತ್ತದೆ. ಬಟ್ ಪ್ರಶಾಂತ್ ಎಂಬ ವ್ಯಕ್ತಿಯ ಮ್ಯಾಟ್ರಲ್ಲಿ ನಾನು ಏನಾದರೂ ಮಾತಾಡಿದರೆ ನಾನು ಈ ಮೂಲಕ ಕ್ಷಮೆ ಕೇಳ್ತೀನಿ ಅವರಲ್ಲಿ. ಇವತ್ತು ಕೂಡ ಕೇಳಿದ್ದೀನಿ, ಅವತ್ತು ಕೂಡ ಕೇಳಿದ್ದೀನಿ. ಯಾಕಂದರೆ ಅಷ್ಟು ನೋವಿತ್ತು ನನ್ನ ಮನಸ್ಸಲ್ಲಿ. ಅದು ಹೊರಗೆ ಬಂದಿದ್ದು ಆಕ್ರೋಶವಾಗಿ. ತುಂಬ ಹರ್ಟ್ ಆಗಿದೆ. ಇಲ್ಲದ ಚಾಲೆಂಜನ್ಸನ್ನು ಹಾಕಿದ್ದಾನೆ. ಯಾವ ಗಂಡಸು ಸಹಿಸ್ಕೊಳ್ಳಲ್ಲ. ಅವರು ತುಂಬ ತಾಳ್ಮೆಯಿಂದ, ಮೇ ಬಿ ಅವರು ನನ್ನ ವೀಡಿಯೋ ಕೇಳಿರಲಿಕ್ಕಿಲ್ಲ, ಸಹಿಸ್ಕೊಂಡಿದ್ದಾರೆ. ಬೇರೆ ಯಾವುದೇ ಗಂಡಸಾದರೆ ಏನಾದರೂ ಮಾಡ್ತಿದ್ರು. ಅದಕ್ಕೆ ನಾನು ಅವರ ಕ್ಷಮೆಗೆ, ಅವ್ರಿಗೆ ಗೊತ್ತಿತ್ತು, ನನ್ನ ಕ್ಯಾರೆಕ್ಟರ್ ಗೊತ್ತಿತ್ತು. ನಾನು ಮೊದಲೇ ಹೇಳಿದ್ದೆ. ಅವರು ನನ್ನನ್ನು ತುಂಬ ಅರ್ಥ ಮಾಡಿಕೊಂಡವರು. ಸಣ್ಣ ಒಂದು ಟೈಮ್ನಲ್ಲಿ ಅವ್ರಿಗೆ ಗೊತ್ತಿತ್ತು ನನ್ನ ಸಿಟ್ಟು ಇದೆಲ್ಲ. 2 ಕಡೆನೂ ರಿಯಾಕ್ಟ್ ಆದ. ಅವರು ಹೇಳಿದ್ರು, ಇವತ್ತು ನನಗೂ ಚಾನಲ್ ಇತ್ತು, ನಿಮ್ಮ ಬಗ್ಗೆ ನನಗೆ ಮಾತಾಡ್ತಾ ಹೋಗ್ಬೋದಿತ್ತು. ಬಟ್ ಅವರು ಸೈಲೆಂಟ್ ಆದರು. ಅವರ ಮಗಳ ವಿಚಾರಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಕ್ಲಾರಿಫಿಕೇಷನ್ ಕೊಟ್ಟೆ. ಅವರನ್ನು ಮಗಳ ವಿಚಾರಕ್ಕೆ ನನಗೆ ಮಾತಾಡೋ ಉದ್ದೇಶ ಏನೂ ಇರಲಿಲ್ಲ. 3ನೇ ವ್ಯಕ್ತಿಗಳು ಏನು ಹೇಳಿದ್ರು ಅದನ್ನು ಎಲ್ಲ ಕೂಡ ನಾನು ಹೇಳಿದ್ದು ವಿಡಿಯೋದಲ್ಲಿ. ನನಗೆ
ನಾನು ಅದನ್ನು ಸರಿಯೋ ತಪ್ಪು ಅಂತ ಇದು ಹೇಳಿಲ್ಲ. ಏನಾದರೂ ಹೇಳಿದರೆ ಅದನ್ನು ನನ್ನ ವಿಡಿಯೋದಲ್ಲಿ ಹೇಳಿಬಿಟ್ಟು ಅದು ತುಂಬ ಅವರಿಗೆ ಹರ್ಟ್ ಆಯಿತು. ಖಂಡಿತ ಪ್ರತಿ ಅಪ್ಪನಿಗೂ ಹರ್ಟ್ ಆಗುತ್ತೆ ಮಗಳ ಬಗ್ಗೆ ಹೇಳಿದರೆ. ಸೊ ಅದಕ್ಕೋಸ್ಕರ ಈ ಮೂಲಕ ನಾನು ಈ ವಿಡಿಯೋದಲ್ಲಿ ಅವರಿಗೆ ಪಬ್ಲಿಕ್ನಲ್ಲೇ ಸಾರಿ ಕೇಳ್ತೀನಿ. ಅವರಲ್ಲಿ ಪರ್ಸ್ನಲಿ ನಾನು ತುಂಬ ಸಲ ಕೇಳಿದ್ದೀನಿ. ಅನಿತಾ ಯಾವತ್ತೂ ಸಾರಿ ಕೇಳುವ ವ್ಯಕ್ತಿ ಅಲ್ಲ, ಬಟ್ ನನಗೆ ಹರ್ಟ್ ಆಗಿದೆ ಅನಿಸಿತ್ತು. ಹಾಗೆಯೇ ಅವರಿಗೆ ಅಗತ್ಯ ಇಲ್ಲದಿದ್ರೂ ಇಷ್ಟೆಲ್ಲ ನಾವು ಜಗಳ ಮಾಡಿದ್ರು ಅವರು ಒಂದು ಮಾತು ಹೇಳಿದ್ರು, ಅನಿತಾ ನಿಮ್ಗೆ ಯಾವುದಾದ್ರೂ ಸಿಟ್ಟು ಬಂದರೆ ನನಗೆ ಮಾತಾಡಿ, ಫೋನ್ ಮಾಡಿ ನನಗೆ ಬೈರಿ. ಶೈಲಜಾ ಅವ್ರು ಹೇಳಿದರು. ಇಬ್ಬರ ಕಡೆಯಿಂದ ತಪ್ಪಾಗಿದೆ, ಇಬ್ಬರು ಕೌಂಟ್ರ್ ಕೊಡ್ತಾ ಹೋಗಿದ್ದೀವಿ. ಮಾತಾಡ್ದೆಲ್ಲ ಅವರು ನನ್ನ ಹೆಸರು ಬಳಸಿಲ್ಲ ಅಷ್ಟೇ, ಈ ಹಿಂದೆ ಕೆಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅಷ್ಟು ಅಭಿಮಾನಿಗಳು ಅವರ ಜೊತೆ ಸೇರಿದ್ದಾರೆ. ಇರಲಿ ಬಿಡಿ, ಎಲ್ಲವೂ ಒಂದೊಂದು ಟೈಮ್ ಬರಬೇಕಂತಾರಲ್ಲ, ಕೆಲವೊಂದು ಗಳಿಗೆ ಬರಬೇಕು ಅಂತ, ಅಲ್ಲಿವರೆಗೆ ಅದು ಹೋಗುತ್ತೆ ಅಂತೊಂದು ಅವರೇ ಮುರ್ತುವಜ್ಜಿ ವಹಿಸ್ಕೊಂಡು ಇಬ್ಬರನ್ನ ಮಾತಾಡಿಸಿ ಕೊನೆಗೆ ಇಬ್ಬರನ್ನ ಸಮಾಧಾನ ಮಾಡಿ ಏನಾದರೂ ಹೇಳಬೇಕಿತ್ತ ಇಬ್ಬರ ಮನಸ್ಸಲ್ಲಿ ಇದನ್ನು ಆಚೆ ಈಚೆ ಹೇಳಿಕೊಂಡು ಇನ್ನು ನಾನು ಈ ಮೂಲಕ ಸ್ಪಷ್ಟೀಕರಣ ಕೊಡ್ತೀನಿ. ಅವರ ಜೊತೆ ನನಗೆ ಕಾಂಟ್ಯಾಕ್ಟ್ ಇಲ್ಲ, ನಾನು ಗೊತ್ತಿಲ್ಲ, ಅವರು ನನ್ನನ್ನು ಬ್ಲಾಕ್ ಮಾಡಿ ಅವರಾಗಿ ಇವತ್ತು ಕಾಲ್ ಮಾಡಿದ್ದು, ನನಗೆ ಅನ್ಬ್ಲಾಕ್ ಮಾಡಿ ನನಗೆ ಕಾಲ್ ಮಾಡಿ ಮಾತಾಡಿದರು. ಮತ್ತು ನಾನೇನು ಕಂಟಿನ್ಯೂ ಮಾಡೋದಿಲ್ಲ. ನಾನು ಶೈಲಜಾ ಅವರಿಗೆ ಅಷ್ಟೇ ಹೇಳಿದೆ, ಶೈಲಜಾ ನಾನು ಯಾವ ರೀತಿಯ ರಿಲೇಷನ್ಶಿಪ್ಪು, ಒಂದು ಫ್ರೆಂಡ್ಶಿಪ್ ಆಗಲಿ ನಾನು ಅವರ ಜೊತೆ ಕಂಟಿನ್ಯೂ ಮಾಡೋದಿಲ್ಲ, ಮಾತಾಗಲಿ ಮೆಸೇಜ್ ಆಗಲಿ ಏನೂ ಇರಲ್ಲ. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ, ಯಾಕಂದರೆ ಇಬ್ಬರಿಗೂ ಇಬ್ಬರು ನೆಮ್ಮದಿಯಲ್ಲಿರ್ಬೋದು. ನನಗೂ ಸುಮಾರು ಕೆಲಸಗಳಿದೆ, ಅವರಿಗೆ ಅವರಾದ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಒಬ್ಬರ ಮಗಳ ಜವಾಬ್ದಾರಿ ವಹಿಸ್ಲಿಕ್ಕಿದೆ. ನಾನು ಹಲವಾರು ವ್ಯವಹಾರಗಳಿಗೆ ಕೈ ಹಾಕಿದ್ದೀನಿ. ಸೊ ಇಬ್ಬರಿಗೂ ನೆಮ್ಮದಿಯಾಗಿ ಕೆಲಸ ಮಾಡಬೇಕು ಅಂದಿದ್ರೆ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇಬ್ಬರ ನಡುವೆ ಒಂದು ಹಠ ಇತ್ತು, ಈಗೋ ಇತ್ತು. ನಾನು ಸರೆಂಡರ್ ಆಗಿದ್ದೆ, ನಾನು ಎಲ್ಲದಕ್ಕೂ ಮಾತಾಡಲಿಕ್ಕೆ ರೆಡಿ ಇದ್ದೆ, ನನ್ನ ಕಡೆಯಿಂದ ತಪ್ಪಾಗಿದೆ ಅನಿಸಿದ ಮೇಲೆ. ಬಟ್ ಯಾವ ಕಾರಣಕ್ಕೆ ಅವರು ಹಠ ಬಿಟ್ಕೊಡಲಿಲ್ಲ. ಅಂತೂ ಇಂದು ಪ್ರಕರಣಕ್ಕೊಂದು ಸುಖಾಂತಿ ಆಯಿತು. ಹಾಗೆಯೇ ನಾನು ಶೈಲಜಾ ಅಮರನಾಥ್ಗೂ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಪೋಸ್ಟ್ಗಳನ್ನು. ಅವರು ಹೇಳಿದರು, ನೀವು ನನಗೆ ವೀಡಿಯೋಸ್ ಡಿಲೀಟ್ ಮಾಡಬೇಕು ಅಂತಿಲ್ಲ, ಪೋಸ್ಟ್ ಇರಲಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ಅವರು ಈ ಸೋಷಿಯಲ್ ಫೀಲ್ಡಲ್ಲಿ ಇದ್ದುಕೊಂಡು ಈ ಆಕ್ರಮಣಗಳನ್ನು ಎದುರಿಸಿದವರು. ಬಟ್ ನನ್ನಷ್ಟು ಯಾರೂ ಬೈದಿರಲಿಕ್ಕಿಲ್ಲ, ಮೇ ಬಿ ಇಷ್ಟು ವಲ್ಗರಾಗಿ. ಅವರಿಗೂ ನನ್ನಿಂದ ಹಿಂಸೆ ಆಗಿದೆ. ಆ್ಯಕ್ಚುಲಿ ಅವರು ನನಗೆ ಇಂಡೈರೆಕ್ಟ್ಲಿ ಸ್ವಲ್ಪ ಪ್ರೊವೋಕ್ ಮಾಡಿದರು, ಟ್ರಿಗರ್ ಮಾಡಿದ್ದು ಹೌದು. ಟ್ರಿಗರ್ ಮಾಡಿದ ಕೂಡಲೇ ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಆಗಲ್ಲ. ಸೊ ಅತಿರೇಕಕ್ಕೆ ಹೋಯಿತು. ಆದ್ರೂ ತನಗೆ ಅಗತ್ಯ ಇಲ್ಲದಿದ್ರೂ ಮೊದಲನೇ ಪ್ರಯತ್ನ ಪ್ರಸನ್ನಕ್ಕ ಮಾಡಿದರು, ಎರಡನೇ ಪ್ರಯತ್ನ ಶೈಲಜಾ ಅಮರನಾಥ್ ಅವರು ಎಸ್ ಎ ಲಾಯರ್ ಆಗಿ, ಎಸ್ ಎ ಕೌನ್ಸಿಲರ್ ಆಗಿ ನಮ್ಮಿಬ್ಬರ ನಡುವೆ ಇರೋ ಒಂದು ಈಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡಿ ಅದಕ್ಕೊಂದು ಸುಖಾಂತಿ ಹಾಕಿದರು. ಅದಕ್ಕೆ ಶೈಲಜಾ ಅಮರನಾಥ್ ಅವರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ನಿಮಗೂ ಕೂಡ ಓಪನ್ ಆಗಿ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ಸಾರಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.